ನನ್ನ ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. LBA ಟೆಸ್ಟು ಸಬ್ಜೆಕ್ಟ್ ಎಕನಾಮಿಕ್ಸ್ ಆಗಿರುತ್ತೆ. ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳು ಹಾಗೂ ಯಾರು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಬಹಳ ಹೆಲ್ಪ್ಫುಲ್ ಆಗಲಿದೆ. ಹಾಗಿದ್ರೆ ಯಾವುದೆಲ್ಲ ಎಕ್ಸಾಮಿಗೆ ಬರ್ಬೋದು, ಏನು ಕತೆ ಅಂತ ನಾವೀಗ ನೋಡ್ತಾ ಹೋಗೋಣ ಬನ್ನಿ ವಿದ್ಯಾರ್ಥಿಗಳೇ. ಫಸ್ಟ್ ಇಯರ್ PUC ಎಕನಾಮಿಕ್ಸ್ ಅಂದರೆ ಅರ್ಥಶಾಸ್ತ್ರ ಅಂತ. ಹಾಗಿದ್ರೆ ಯಾವ ಪಾಠಗಳ ಮೇಲೆ LBA ಟೆಸ್ಟು ನಡೆಯುತ್ತೆ ಅಂದರೆ ಅದು ಪಾರ್ಟ್ B ಆಗಿರುತ್ತೆ. ಪಾರ್ಟ್ Bನಲ್ಲಿ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಇದೆ. ಅದರಲ್ಲಿ ಚಾಪ್ಟರ್ 1 ಹಾಗೂ ಚಾಪ್ಟರ್ 2 ಇದೆ. ಯಾವುದು ಅಂದರೆ ಇಂಡಿಯನ್ ಎಕನಾಮಿ ಆನ್ ದಿ ಈವ್ ಆಫ್ ಇಂಡಿಪೆಂಡೆನ್ಸ್ ಹಾಗೂ ಇಂಡಿಯನ್ ಎಕನಾಮಿ 1950-1990 ಅಂತ. ಅದರಲ್ಲಿ ಪಾರ್ಟ್ A ಕ್ವಶನ್ಸ್ ನೋಡ್ತಾ ಹೋಗೋಣ ಈಗ. ಹೂಸ್ ನೋಡಿ, ಎಸ್ಟಿಮೇಟ್ ಆಫ್ ಪರ್ ಕ್ಯಾಪಿಟಾ ಇನ್ಕಮ್ ಆಫ್ ಇಂಡಿಯಾ ಡ್ಯೂರಿಂಗ್ ಕೊಲೋನಿಯಲ್ ಪೀರಿಯಡ್ was considered very significant ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ B. VKRV ರಾವ್ ಅಂತ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ದಿ ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾ ವಾಸ್ ಸೆಟ್ ಅಪ್ ಇನ್ ದ ಇಯರ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ 1950 ಈಸ್ ದ ರೈಟ್ ಆನ್ಸರ್. ವಾಟ್ ಇಸ್ ದ ರೈಟ್ ಆನ್ಸರ್? ಆಪ್ಷನ್ C ಇಸ್ ದ ರೈಟ್ ಆನ್ಸರ್. ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡ್ತಾ ಹೋಗೋಣ. ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ ಅಂತ ಇದೆ. ನೋಡಿ, ಅಂಡರ್ ಕೊಲೋನಿಯಲ್ ರೂಲ್ ದಿ ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಡಾಮಿನೇಟೆಡ್ ಬೈ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಇಂಡಿಯನ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 2, ಅಡಾಪ್ಷನ್ ಆಫ್ ನ್ಯೂ ಟೆಕ್ನಾಲಜಿ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಮಾಡರ್ನೈಸೇಷನ್ ಅಂತ. ನೋಡಿ ವಿದ್ಯಾರ್ಥಿಗಳೇ, ತಾವುಗಳು ಕೂಡ ದಯವಿಟ್ಟು ಹೇಗೂ ಇವತ್ತು ಫ್ರೀ ಇರ್ತೀರಾ, ನಿಮ್ಮ LBA 2 ಕ್ವಶನ್ ಪೇಪರ್ಸ್ಗಳನ್ನು ನಮಗೆ ಕಳಿಸಿಕೊಟ್ರೆ ಬಹಳ ಹೆಲ್ಪ್ ಆಗುತ್ತೆ. LBA 2 ಯಾವುದೇ ಸಬ್ಜೆಕ್ಟಿಂದ ಆಗಿರ್ಬೋದು ಕಳಿಸಿಕೊಡಿ. ನಮ್ಮ ಮೇಲ್ ID ALLININONE PDF 99@gmail.com ಆಗಿ ಇರುತ್ತದೆ. ಐ ರಿಪೀಟ್, ಆಲ್ ಇನ್ ಒನ್ ಆಯಿತಾ, ಆಲ್ ಇನ್ ಒನ್ PDF 9999 ಅಂತ @gmail.com. ಬನ್ನಿ ವಿದ್ಯಾರ್ಥಿಗಳೇ, ಮ್ಯಾಚ್ ದ ಫಾಲೋಯಿಂಗ್ ನೋಡ್ತಾ ಹೋಗೋಣ. ಪ್ರೈಮ್ ಮಿನಿಸ್ಟರ್ ಅಂತ ಇದೆ. ಪ್ರೈಮ್ ಮಿನಿಸ್ಟರ್ಗೆ ರೈಟ್ ಆನ್ಸರ್ ಏನು? ಚೇರ್ಪರ್ಸನ್ ಆಫ್ ದಿ ಪ್ಲಾನಿಂಗ್ ಕಮಿಷನ್ ಅಂತ. ನೆಕ್ಸ್ಟು ಕೋಟಾ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ದಿ ಕ್ವಾಂಟಿಟಿ ಆಫ್ ಗೂಡ್ಸ್ ಇಂಪೋರ್ಟೆಡ್ ಅಂತ. ಲ್ಯಾಂಡ್ ರಿಫಾರ್ಮ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಚೇಂಜ್ ಇನ್ ದಿ ಓನರ್ಶಿಪ್ ಆಫ್ ಲ್ಯಾಂಡ್ ಹೋಲ್ಡಿಂಗ್ ಅಂತ. ಆಯಿತಾ, ಏನಾದರೂ ತಮಗೆ ತಪ್ಪು ಸರ್ ಇದು ಅಂತ ಕಂಡು ಬಂದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಸರಿಯಾದ ಉತ್ತರವನ್ನು. ಆಯಿತಾ, ಕ್ರಿಟಿಸಿಸಮ್ ಅಲ್ಲ ಕಣ್ರಿ ಇದು. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ಸೆಂಟೆನ್ಸಸ್ ಅಂತ ಇದೆ. ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಟು ಪ್ರಿಪೇರ್ ಆನ್ಸರ್ಸ್ ಫಾರ್ ದಟ್ ಕ್ವಶನ್ ಪೇಪರ್. ನಮಗೆ ಕಳಿಸಿಕೊಟ್ಟಂತಹ ಪ್ರಶ್ನೆ ಪತ್ರಿಕೆಗೆ ನಾನು ಇವತ್ತು ಕೂತ್ಕೊಂಡು ಇಷ್ಟೊಂದು ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇನೆ. ನೇಮ್ ದಿ ಇಂಪಾರ್ಟೆಂಟ್ ರೆವಿನ್ಯೂ ಸೆಟಲ್ಮೆಂಟ್ ಸಿಸ್ಟಮ್ ಡ್ಯೂರಿಂಗ್ ಬ್ರಿಟಿಷ್ ರೂಲ್ ಅಂತ ಇದೆ. ದಟ್ ಈಸ್ ಜಮೀನ್ದಾರಿ ಸಿಸ್ಟಮ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ಡಿಫೈನ್ ಪ್ಲಾನಿಂಗ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಎ ಪ್ಲಾನ್ ಈಸ್ ಎ ಗೋಲ್ಸ್ ಆ್ಯಂಡ್ ಪ್ರೋಗ್ರಾಮ್ ದಟ್ ಎ ಕಂಟ್ರಿ ಕ್ಯಾನ್ ಅಚೀವ್ ಇನ್ ವೇರಿಯಸ್ ಫೀಲ್ಡ್ಸ್ ವಿತ್ ಇನ್ ಎ ಸ್ಪೆಸಿಫಿಕ್ ಪೀರಿಯಡ್ ವಿತ್ ಏನಂತೀರ ವಿತ್ ದಿ ಹೆಲ್ಪ್ ಆಫ್ ಇಟ್ಸ್ ರಿಸೋರ್ಸಸ್ ಅನ್ನುವಂಥದ್ದು ಪ್ಲಾನಿಂಗ್ ಅಂತ. ಪಾರ್ಟ್ Bಗೆ ಬರ್ತಾ ಇದ್ದೀವಿ. 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಎನಿ 3 ಅಂತ ಇದೆ. ನೇಮ್ ಎನಿ 2 ನೋಟಬಲ್ ಎಕನಾಮಿಸ್ಟ್ ಹೂ ಎಸ್ಟಿಮೇಟೆಡ್ ಇಂಡಿಯಾಸ್ ಪರ್ ಕ್ಯಾಪಿಟಾ ಇನ್ಕಮ್ ಡ್ಯೂರಿಂಗ್ ದಿ ಕೊಲೋನಿಯಲ್ ಪೀರಿಯಡ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಈ 5 ಜನರು ಹೌದು. ಯಾವುದಾದ್ರೂ ಇಬ್ಬರ ಹೆಸರನ್ನು ಬರೆದ್ರೆ ಸಾಕು. ಏನಿದೆ? ನೇಮ್ ಎನಿ 2 ನೋಟಬಲ್ ಎಕನಾಮಿಸ್ಟ್ ಅಂತ ಇದೆ. VKRV ರಾವ್ ಇದೆ. ನೆಕ್ಸ್ಟ್ ದಾದಾಬಾಯಿ ನೌರೋಜಿ ಇದೆ. ವಿಲಿಯಮ್ ಡಿಗ್ಜಿ ಇದೆ. ಆಯಿತಾ, ಫಿಂಡ್ಲೆ ಶ್ರೀರಾಸ್ ಇದೆ. RC ದೇಸಾಯಿ ಕೂಡ ಇದ್ದಾರೆ. ಇವರು 5ರಲ್ಲಿ ಯಾರ್ದಾದ್ರೂ ಇಬ್ಬರು ಹೆಸರನ್ನು ತಾವುಗಳು ಬರಿಬೋದು ಎಕ್ಸಾಮಲ್ಲಿ. ವಾಟ್ ವಾಸ್ ದಿ ಆಬ್ಜೆಕ್ಟಿವ್ ಆಫ್ ದಿ ಎಕನಾಮಿಕ್ ಪಾಲಿಸೀಸ್ ಪರ್ಸ್ಯೂಡ್ ಬೈ ದಿ ಕೊಲೋನಿಯಲ್ ಗೌರ್ಮೆಂಟ್ ಇನ್ ಇಂಡಿಯಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ದಿ ಆಬ್ಜೆಕ್ಟಿವ್ ಆಫ್ ದಿ ಎಕನಾಮಿಕ್ ಪಾಲಿಸಿ ಆಫ್ ಕೊಲೋನಿಯಲ್ ಗೌರ್ಮೆಂಟ್ ಇನ್ ಇಂಡಿಯಾ ವಾಸ್ ಟು ಎಕ್ಸ್ಪೋರ್ಟ್ ಇಂಡಿಯಾಸ್ ರಾ ಮೆಟೀರಿಯಲ್ ಟು ಬ್ರಿಟನ್ ಆ್ಯಂಡ್ ಟು ಪ್ರೊವೈಡ್ ಎ ಮಾರ್ಕೆಟ್ ಇನ್ ಇಂಡಿಯಾ ಫಾರ್ ದ ಗೂಡ್ಸ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಬ್ರಿಟನ್ ಅಂತ. ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ಆಬ್ಜೆಕ್ಟಿವ್ ಆಫ್ ಎಕನಾಮಿಕ್ ಪಾಲಿಸೀಸ್ ಪರ್ಸ್ಯೂಡ್ ಬೈ ದಿ ಕೊಲೋನಿಯಲ್ ಗೌರ್ಮೆಂಟ್ ಅಂದರೆ ವಾಸ್ ಅಂತ ಹೇಳಿ ಎಲ್ಲಿವರೆಗೂ ಸೇಮು ಅಲ್ಲಿವರೆಗೂ ಫಸ್ಟ್ ಲೈನ್ ಸೇಮ್ ರೀ. ನಿಮಗೆ ಅನ್ನಿಸ್ತಾ ಇದೆ ಅಯ್ಯೋ ಇಷ್ಟು ದೊಡ್ಡಕ್ಕಿದೆ, ಎಲ್ಲೂ ಇಲ್ಲ. ಟು ಎಕ್ಸ್ಪೋರ್ಟ್ ಇಂಡಿಯಾಸ್ ರಾ ಮೆಟೀರಿಯಲ್ ಟು ಬ್ರಿಟನ್, ಇಂಡಿಯಾದಲ್ಲಿ ಇದ್ದಂಥ ಕಚ್ಚಾ ವಸ್ತುಗಳನ್ನು, ಕಚ್ಚಾ ಪದಾರ್ಥಗಳನ್ನು ಅಂದರೆ ರಾ ಮೆಟೀರಿಯಲ್ ರೀ, ಅರ್ಥ ಆಗತ್ತಲ್ವ ಎಲ್ಲ, ಅದನ್ನು ಬ್ರಿಟನ್ನಿಗೆ ಕಳಿಸ್ಬಿಟ್ಟು ಆ್ಯಂಡ್ ಟು ಪ್ರೊವೈಡ್ ಮಾರ್ಕೆಟ್ ಇನ್ ಇಂಡಿಯಾ, ಅಲ್ಲಿ ರೆಡಿ ಮಾಡಿಬಿಟ್ಟು ಮ್ಯಾನುಫ್ಯಾಕ್ಚರ್ ಎಲ್ಲಾಗೋದು ಗೂಡ್ಸು ಅಲ್ಲಿ. ಆದರೆ
ಪ್ರೊವೈಡ್ ಎ ಮಾರ್ಕೆಟ್ ಇನ್ ಇಂಡಿಯಾ ಫಾರ್ ದ ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಇನ್ ಬ್ರಿಟನ್ ಅಂತ. ಇಂಡಿಯಾದಲ್ಲಿ ಅದನ್ನು ಸೇಲ್ ಮಾಡುವಂಥದ್ದು ಆಯಿತಾ, ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ. ನೇಮ್ ದಿ ಮಾಡರ್ನ್ ಇಂಡಸ್ಟ್ರೀಸ್ ವಿಚ್ ವರ್ ಆಪ್ರೇಟಿಂಗ್ ಇನ್ ಇಂಡಿಯಾ ಅಂತ ಇದೆ ಟೈಮ್ ಆಫ್ ಇಂಡಿಪೆಂಡೆನ್ಸಿಂದ. ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಸಿಮೆಂಟು, ಪೇಪರ್, ಜೂಟ್, ಕಾಟನ್ ಯಾವುದಾದ್ರೂ ತಾವುಗಳು 4 ಬರೀರಿ, ಯಾಕಂದರೆ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ವಾ, ಭಾಳ ಈಸಿ. ಮೆನ್ಷನ್ 2 ಇಂಡಿಯನ್ ಸ್ಟೇಟ್ಸ್ ವಿಚ್ ಸಕ್ಸಸ್ಫುಲಿ ಇಂಪ್ಲಿಮೆಂಟೆಡ್ ಲ್ಯಾಂಡ್ ರಿಫಾರ್ಮ್ಸ್ ಅಂತ ಇದೆ, ಅದು ಕೇರಳ ಹಾಗೂ ವೆಸ್ಟ್ ಬೆಂಗಾಲ್ ಆಗಿರುತ್ತದೆ. ರೈಟ್ ದಿ 2 ಅಡ್ವಾಂಟೇಜಸ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಇದೆ ಮಕ್ಕಳೇ, ಅಲ್ಲಿ ಮೋರ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇದೆ, ದೇ ಇನ್ಕ್ರೀಸ್ ಪ್ರೊಡಕ್ಷನ್ ಇದೆ, ದೇ ಯೂಸ್ ಮೋರ್ ಲೇಬರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ 2 ಅಡ್ವಾಂಟೇಜಸಲ್ಲಿ ಆಯಿತಾ. ಈಗ ಪಾರ್ಟ್ ಸಿ, ಪ್ರತಿಯೊಂದು ಪ್ರಶ್ನೆಗೆ 4 ಅಂಕಗಳನ್ನು ಇದನ್ನು ನೋಡ್ತಾ ಹೋಗೋಣ ಈಗ ನಾವು ಆಯಿತಾ. ದಿ ಟ್ರೆಡಿಷ್ನಲ್ ಹ್ಯಾಂಡಿಕ್ರಾಫ್ಟ್ ಇಂಡಸ್ಟ್ರೀಸ್ ವರ್ ರೂಯಿಂಡ್ ಅಂಡರ್ ಬ್ರಿಟಿಷ್ ರೂಲ್, ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್ ಅಂತ ಇದೆ. ಅಂದರೆ ನಮ್ಮ ಸಾಂಪ್ರದಾಯಿಕವಾಗಿ ಬಂದಂತಹ ಹ್ಯಾಂಡ್ಕ್ರಾಫ್ಟ್ ಇಂಡಸ್ಟ್ರೀಸ್ ಅಂದರೆ ಮನೆಯಲ್ಲೇ ರೆಡಿ ಮಾಡ್ತಿದ್ವಲ್ವ, ಬಟ್ಟೆಗಳನ್ನು ಆಗಿರ್ಬೋದು, ಮೆನಿ ಥಿಂಗ್ಸ್, ಇಂತಹ ಅದನ್ನು ನಾವು ಹೋಮ್ ಮೇಡ್ ಇಂಡಸ್ಟ್ರೀಸ್ ಅಂತ ಕರಿತೀವಲ್ವ, ಅದು ಟ್ರೆಡಿಷ್ನಲ್ ಆಗಿ ಬಂದಂಥದ್ದು. ವರ್ ರೂಯಿಂಡ್, ಎಲ್ಲ ಹಾಳಾಗೋಯಿತು ಅಂಡರ್ ಬ್ರಿಟಿಷ್ ರೂಲ್ ಅಂತ, ಜಸ್ಟಿಫೈ ಅಂತ ಇದೆ. ಇದಕ್ಕೆ ಈ ಉತ್ತರವನ್ನು ತಾವುಗಳು ಬರಿಬೇಕಾಗಿರುತ್ತೆ. ಅರ್ಥ ಆಗುತ್ತಾ? ಈಚ್ ಕ್ವಶನ್ ಕ್ಯಾರೀಸ್ 4 ಮಾರ್ಕ್ಸ್, ಯಾವುದಾದ್ರು ಒಂದನ್ನು ಬರೀರಿ ಅಂತ. ಇನ್ನೊಂದು ರೈಟ್ ಅಬೌಟ್ ಲ್ಯಾಂಡ್ ರಿಫಾರ್ಮ್ಸ್ ಇನ್ ಇಂಡಿಯಾ ಅಂತ ಇದೆ, ಭಾರತದಲ್ಲಿ ಆಯಿತಾ. ಲ್ಯಾಂಡ್ ರಿಫಾರ್ಮ್ ಯಾವ ರೀತಿಯಾಗಿ ಇದ್ರ ಬಗ್ಗೆ ಬರೀರಿ ಅಂತ. ಅಬಾಲಿಷನ್ ಆಫ್ ಇಂಟರ್ಮೀಡಿಯೇಟರೀಸ್, ರೆಗ್ಯುಲೇಷನ್ ಆಫ್ ರೆಂಟ್, ಲ್ಯಾಂಡ್ ಸೆಲ್ಲಿಂಗ್, ಕನ್ಸಲ್ಟೇಷನ್ ಆಫ್ ಲ್ಯಾಂಡ್ ಹೋಲ್ಡಿಂಗ್ಸ್, ಇದನ್ನೆಲ್ಲ ಬರಿಬೇಕಾಗಿರುತ್ತೆ. ಇದು ಕನ್ಕ್ಲೂಷನ್ ಲಾಸ್ಟ್ ಲೈನು ಆಯಿತಾ. ಪಾರ್ಟ್ ಡಿಗೆ ಬರ್ತಾಯಿದ್ದೀವಿ. 6 ಅಂಕದ ಪ್ರಶ್ನೆಗಳು, 6 ಮಾರ್ಕ್ಸ್ ಕ್ವಶನ್ಸ್ ಮೈ ಡಿಯರ್ ಚಿಲ್ಡ್ರನ್. ಈ 6 ಮಾರ್ಕ್ಸ್ ಕ್ವಶನ್ಸನ್ನು ನೋಡ್ತಾ ಹೋದರೆ ನಾವು ಎನಿ ಒನ್ ಅಂತ ಇದೆ, ಎಕ್ಸ್ಪ್ಲೇನ್ ದಿ ಗೋಲ್ಸ್ ಆಫ್ 5 ಇಯರ್ ಪ್ಲಾನ್ ಅಂತ ಇದೆ ನೋಡಿ. 1 ಪೇಜ್ ಆನ್ಸರನ್ನು ಬರೀಬೇಕು. ಏನಂತೀರಾ, ಎಕ್ಸ್ಪ್ಲೇನ್ ದಿ ಗೋಲ್ಸ್ ಆಫ್ 5 ಇಯರ್ಸ್ ಪ್ಲಾನ್ ಅಂತ. ನಮ್ಮ ಭಾರತ ದೇಶದ ಎಕನಾಮಿಯನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಈ 5 ವರ್ಷದ ಪ್ಲಾನನ್ನು ಮಾಡಲಾಗತ್ತೆ. ಅಡಾಪ್ಟ್ ಏನಕ್ಕೆ ಮಾಡ್ತಾರೆ ಅಂದರೆ 5 ವರ್ಷದ ಪ್ಲಾನು ನಮ್ಮ ಪ್ರತಿಯೊಂದು ಫೀಲ್ಡಲ್ಲೂ ಇಂಪ್ರೂವ್ಮೆಂಟನ್ನು ಕಾಣಲಿಕ್ಕೋಸ್ಕರ. ದೀಸ್ 5 ಇಯರ್ ಪ್ಲಾನ್ಸ್ ಹ್ಯಾಡ್ ಮೇಜರ್ ಗೋಲ್ಸ್ ಇರುತ್ತೆ. ಅದು ಒಂದು ಏನು ಅಂದರೆ, ಒಂದು ಗ್ರೋತ್ ಆಗಿರುತ್ತೆ, ಇನ್ನೊಂದು ಮಾಡರ್ನೈಸೇಷನ್ ಆಗಿರುತ್ತೆ, ಸೆಲ್ಫ್ ರಿಲಯನ್ಸ್ ಆಗಿರುತ್ತೆ, ಈಕ್ವಿಟಿ ಆಗಿರುತ್ತೆ, ವಿಚ್ ಕ್ಯಾನ್ ಬಿ ಅಂಡರ್ಸ್ಟ್ಯಾಂಡ್ ಆಸ್ ಫಾಲೋಸ್ ಅಂತ. ಅಂದರೆ ಒಂದೊಂದನ್ನೇ, ಈಗ ಗ್ರೋತಿನ ಬಗ್ಗೆ ಎಕ್ಸ್ಪ್ಲನೇಷನ್ ಇದೆ, ಮಾಡರ್ನೈಸೇಷನ್ ಬಗ್ಗೆ ಎಕ್ಸ್ಪ್ಲನೇಷನ್ ಇದೆ, ಅಂದರೆ ಒಂದೊಂದನ್ನೇ ಪಾಯಿಂಟ್ ತಗೊಂಡು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗಬೇಕಾಗತ್ತೆ. 6 ಮಾರ್ಕ್ಸ್ ಆಗುತ್ತೆ. ಅರ್ಥ ಆಗುತ್ತಾ? ಕೊಡ್ತೀರಾ ಅಂದ್ಕೊಂಡಿದ್ದೀನಿ. ನಾನು ಈಗ ಸ್ವಲ್ಪ ಸ್ಕಿಪ್ ಮಾಡಿಕೊಂಡು ನಂತರದಲ್ಲಿ ಹೋಗ್ತಾ ಇದ್ದೀನಿ. ಎಕ್ಸ್ಪ್ಲೇನ್ ದಿ ಸ್ಟೇಟಸ್ ಆಫ್ ಇಂಡಿಯಾಸ್ ಅಗ್ರಿಕಲ್ಚರ್ ಡ್ಯೂರಿಂಗ್ ಕೊಲೋನಿಯಲ್ ರೂಲ್ ಅಂತ ಇದೆ. ಈಸಿ ಕಂಟ್ರಿ, ಈಸಿ ಅಂದ್ಕೊಂಡಿದ್ದು ಎಲ್ಲದೂ ಈಸಿ. ಏನು ಸರಿ ಇಷ್ಟು ದೊಡ್ಡಕ್ಕಿದೆ ಆನ್ಸರ್, ಏನೂ ಇಲ್ಲ ಕಣ್ರೋ. ಅವಾಗಿದ್ದಂಥ ಜಮೀನ್ದಾರಿ ಸಿಸ್ಟಮ್ ಬಗ್ಗೆ ಬರೀರಿ, ಬೆಳೆ ಯಾವ ರೀತಿಯಾಗಿ ಇರಿಗೇಷನ್ ನಡೀತಾ ಇತ್ತು, ಅದು ಇದು ಎಲ್ಲದೂ ಕೂಡ ಬರೆದ್ರೆ ಮುಗೀತು ರೈತರ ಬಗ್ಗೆ ಆಯಿತಾ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸದಾ ನಮ್ಮ ಜೊತೆ ಹೀಗಿರಲಿ. ಇದಷ್ಟಾದಮೇಲೆ ಭಾಳ ಖುಷಿ ಅನಿಸೋದು ಅಂದರೆ ಮಕ್ಕಳಿಗೆ ಅದು ಪಾರ್ಟ್ ಇ ಆಗಿರುತ್ತೆ. ಇದರಲ್ಲಿ ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ಸ್ಗಳನ್ನು ನಾವು ಕಾಣ್ಬೋದು. ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ಸ್ಗಳಲ್ಲಿ ಐಡೆಂಟಿಫೈ ದಿ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್, ಪ್ರೈವೇಟ್ ಸೆಕ್ಟರ್ ಇಂಡಸ್ಟ್ರೀಸ್ ಫ್ರಮ್ ದಿ ಫಾಲೋಯಿಂಗ್ ಲೀಸ್ಟ್ ಅಂತ ಇದೆ. ಹಾಗಿದ್ದರೆ ಕೊಟ್ಟಿರುವ ಪ್ರಶ್ನೆ ಎಷ್ಟಿದೆ ನೋಡಿ, ಟೋಟಲ್ ಎಷ್ಟು ಕೊಟ್ಟಿದ್ದಾರೆ, 3